ಎಲ್ಲರೂ ಹೇಗಿದ್ದೀರಾ? ಸೊ ಇದು ನನ್ನ ಫಸ್ಟ್ ವಿಡಿಯೋ ಆಗಿರುತ್ತೆ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಆಗಲಿ ಇವತ್ತಿನ ವ್ಲಾಗ್ ಆಗಲಿ ನಮ್ಮ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಮಾಡ್ತೀನಿ ಅನ್ನೋದು, ನಮ್ಮ ವರಮಹಾಲಕ್ಷ್ಮಿ ಹಬ್ಬ ಪ್ರಿಪ್ರೇಷನ್ ಆ್ಯಂಡ್ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಮಾಡ್ತೀವಿ, ಸಿಂಪಲ್ಲಾಗಿ ಮಾಡ್ತೀವಿ. ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡ್ತಾರೆ. much later. ಅಜ್ಜಿ ಒಬ್ಬಟ್ಟು ಮಾಡ್ತಿದ್ದಾರೆ, ಮತ್ತು ಅಮ್ಮ ದೇವನ್ನೆಲ್ಲ ಕೂರ್ಸೋಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ನಾನು ನಿಮ್ಗೆ ತೋರಿಸ್ತೀನಿ. ನಮ್ಮ ಅಜ್ಜಿ ಇಲ್ಲಿ ಒಬ್ಬಟ್ಟಿಗೆ ರೆಡಿ ಮಾಡ್ತಾ ಇದ್ದಾರೆ. ಸ್ವಲ್ಪ ರುಬ್ಬಿದ್ದಾರೆ ಅಲ್ಲಿ ನೋಡಿ. ಅಡುಗೆ ಎಲ್ಲ ಆದಮೇಲೆ ಬ್ಯಾಕ್ ಡ್ರಾಪ್ ಎಲ್ಲ ಹಾಕಿ ಸಿಂಪಲ್ಲಾಗಿ ರೆಡಿ ಮಾಡುವಷ್ಟು 2 to 3 o'clock ಆಗಿತ್ತು. ಇನ್ನು ಬೆಳಗ್ಗೆ ಎದ್ದು ಹೂವು ಹಣ್ಣೆಲ್ಲ ಇಕ್ಕಿ ರೆಡಿ ಮಾಡಬೇಕು. The next day. ಎಲ್ಲ ರೆಡಿ ಆಗಿದ್ದೀವಿ, ನಾನು ಕೂಡ ರೆಡಿ ಆಗಿದ್ದೀನಿ. ಇವಾಗ ಪೂಜೆ ಮಾಡಬೇಕು. ಇನ್ನೊಂದು ಸ್ವಲ್ಪ ರೆಡಿ ಮಾಡಿ ಪೂಜೆ ಮಾಡೋಣ. ಸೊ ಅದನ್ನು ತೋರಿಸ್ತೀನಿ ನಾನು ನಿಮಗೆ. ರಿಲೇಟಿವ್ಸ್ ಎಲ್ಲ ಬರ್ತಾ ಇದ್ದಾರೆ, ಆ ರೀಸನಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ ನಮ್ಮ ಮನೇಲೆಲ್ಲ ಏನೇನು ಮಾಡ್ತಾ ಇದ್ದಾರೆ ಇವಾಗ ಸದ್ಯಕ್ಕೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ನಾನಿಲ್ಲಿ ತಟ್ಟೆಗೆಲ್ಲ ರೆಡಿ ಮಾಡ್ತಾ ಇದ್ದೆ. ತಟ್ಟೆ ಎಲ್ಲ ಜೋಡಿಸ್ಕೊಂಡ್ಬಂದ್ಬಿಟ್ಟು ಅಮ್ಮ ಹೂನಾರೆಲ್ಲ ರೆಡಿ ಮಾಡ್ಕೋತಾ ಇದ್ರು ದೇವ್ರಿಗೆ ಹಾಕೋಕ್ಕೆ. ಆದರೆ ಹೂವು ಸ್ವಲ್ಪ ಬಾಡೋಗಿದೆ, ಏಕೆಂದರೆ ಮಾರ್ಕೆಟಲ್ಲಿ ರಶ್ ಇರೋದ್ರಿಂದ ಎಲ್ಲ ಒಂದೇ ಬ್ಯಾಗಲ್ಲಿ ಹಾಕಿ ಪ್ರೆಷರ್ ಹಾಕಿರೋದ್ರಿಂದ ಹೂವು ಲೈಟಾಗಿ ಬಾಡೋಗಿದೆ. ಅದಕ್ಕೆ ಅಮ್ಮ ಕೇಳ್ತಾ ಇದ್ರು, ನಾನು ತೊಗೊಂಡು ಬರಬೇಕಾದ್ರೆ ಚೆನ್ನಾಗಿರುತ್ತೆ, ಆದರೆ ನೀವು ತರಬೇಕಿದ್ರೆ ಯಾಕೆ ಹಿಂಗೆ ಮಾಡ್ಕೊಂಡು ಬರ್ತೀರಾ ಅಂತ ಅಂದ್ಬಿಟ್ಟು ಅಷ್ಟು ಕಾಸು ಕೊಟ್ಟು ದೇವ್ರಿಗೆ ಒಂದೊಂದು ಹೂವು ಇಕ್ಕಿ ತವಾಗೆ ತಟ್ಟೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆಲ್ಲ ಜೋಡಿಸ್ದೆ. ಅಷ್ಟರಲ್ಲಿ ಅಮ್ಮ ಪೂಜೆ ಮಾಡ್ತೀನಿ ಅಂತ ಹೋದ್ರು. ರಾವ್ಗೆಲ್ಲ ಬಂದ್ಬಿಟ್ರೆ ಮತ್ತೆ ಪೂಜೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಾಯಿತು. ಡೆಕೋರೇಷನ್ ಕೂಡ ಮಾಡಾಯಿತು. ನೀವೇ ನೋಡ್ಬೋದು, ಇಲ್ಲಿ ಪ್ಲೇಟ್ಸ್ ಎಲ್ಲ ಹಿಕ್ಕಿ ಅದೆಲ್ಲ ಡೆಕೋರೇಷನ್ ಮಾಡಿದ್ದೀವಿ. ಸಿಂಪಲ್ಲಾಗೆ ಮಾಡಿದ್ದೀವಿ, ಚೆನ್ನಾಗಿ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ದೇವ್ರ ಮನೆ ಕೂಡ ರೆಡಿ ಆಗಿದೆ, ಪೂಜೆ ಕೂಡ ಮಾಡಿದ್ದೀವಿ ಆಲ್ರೆಡಿ, ನೀವು ನೋಡ್ಬೋದು. ಈಗ ರೆಡಿ ಆಗಿ ಪೂಜೆ ಕೂಡ ಮಾಡಿ ಬಂದೆ. ಸಿಂಪಲ್ಲಾಗಿ ಸ್ಯಾರಿ ಉಟ್ಕೊಂಡೆ. ಸಾಯಂಕಾಲ ಎಲ್ಲರೂ ಬಂದ ಮೇಲೆ ಉಟ್ಕೊಳ್ಳೋಣ ನೀಟಾಗಿ ಅಂದ್ಬಿಟ್ಟು. ಸ್ವಲ್ಪ ಡಿಸ್ಟರ್ಬೆನ್ಸ್, ರಿಲೇಟಿವ್ಸ್ ಇದ್ದಾರೆ ಮನೇಲಿ, ಆ ರೀಸನಿಂದ. ಸೊ ತೋರಿಸ್ತೀನಿ ಇನ್ನು ಏನೇನು ಮಾಡ್ತಿದ್ದಾರೆ ಮನೇಲೆಲ್ಲ, ಮತ್ತು ಅಜ್ಜಿ ಏನು ಮಾಡ್ತಿದ್ದಾರೆ ಅಂದ್ಬಿಟ್ಟು. ಬೋಂಡ ಮಾಡ್ತಿದ್ದಾರೆ, ಮತ್ತು ಬೋಂಡ ರೆಡಿ ಆಗಿದೆ ಆಲ್ರೆಡಿ. ಆಮೇಲೆ ಇಲ್ಲಿ ಸಂಜೆ ಮಾಡಿದ್ದಾರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಮೆಸ್ಸಿ ಆಗಿದೆ. ಕಾಳುಗೊಜ್ಜು ರೆಡಿ ಆಗ್ತಾಯಿದೆ, ರೆಡಿ ಆಗಿದೆ ಆಲ್ರೆಡಿ, ಇನ್ನೊಂದು ಸ್ವಲ್ಪ ಬೇಯಬೇಕು. ಆಮೇಲೆ ಇಲ್ಲಿ ಬೇಳೆ ಸಾರಿಗೆ ಅಮ್ಮ ಇಲ್ಲಿ ಕೋಸಂಬರಿ ಮತ್ತು ಬೋಂಡಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇದು ಕಾಳುಗೊಜ್ಜು ರೆಡಿ ಆಗಿದೆ. One eternity later. ಎಲ್ಲರೂ ಅರ್ಶಿನ ಕುಂಕುಮ ತೊಗೊಳಕ್ಕೆ ಬಂದಿದ್ರು, ತೊಗೊಂಡು ಹೋದ್ರು ಸ್ವಲ್ಪ ಜನ, ಇನ್ನೂ ಸ್ವಲ್ಪ ಜನ ಬರಬೇಕು. ಸೊ ಇವಾಗ ಹಿಂಗೆ ರೆಡಿ ಆಗಿದ್ದೀನಿ. ಸಾಯಂಕಾಲ ಔಟ್ಫಿಟ್ ಆಗಿದೆ, ರೇಷ್ಮೆ ಸೀರೆ ಹುಟ್ಕೊಂಡು, ಇದು ನನ್ನ ಅಮ್ಮನ ಸೀರೆ. ಸೊ ಹೋಗೋಣ. ಇವಾಗೂ ಏನೇನೋ ಅಡುಗೆ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಒಬ್ಬಟ್ಟು, ಆಮೇಲೆ ಕಾಳುಗೊಜ್ಜು, ವಡೆ ಪ್ರಿಪೇರ್ ಮಾಡ್ತಿದ್ದಾರೆ.